ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಗೋಬಿ ಪರಾಟ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಕಾಲಿಫ್ಲವರ್ ಗೋಬಿ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು: ಚಿಲ್ಲಿ ಪೌಡರು, ಅರಿಶಿಣದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಸ್ವಲ್ಪ ಅಜ್ವೈನು, ಜೀರಿಗೆ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ತೊಗೊಂಡಿದ್ದೀನಿ. ಆಮೇಲೆ ಉಪ್ಪು, ಎಣ್ಣೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ಇಲ್ಲಿ 2.5 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನ್ ಇದು ಕಡಲೆ ಹಿಟ್ಟು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಈ ಥರ ಸಣ್ಣ ಸಣ್ಣ ಫ್ಲಾರೆಟ್ಸ್ ಕಟ್ ಮಾಡಿ ಇಟ್ಕೊಂಡು ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಸೊ ಏನೆಲ್ಲ ಅದರಲ್ಲಿ ಏನಾದರೂ ವರ್ಮ್ಸ್ ಇದ್ದರೆ ಅಥವಾ ಹುಳ ಇದ್ದರೆ ಅದೆಲ್ಲ ಕ್ಲೀನಾಗೆ ಅದು ಬಂದ್ಬಿಡುತ್ತೆ. ಸೊ ಈಗ ಇದರ ನೀರನ್ನೆಲ್ಲ ಚೆನ್ನಾಗಿ ಡ್ರೈನ್ ಮಾಡಿದ್ದೀನಿ. ಸೊ ಒಂದು ಟಿಶ್ಯೂ ತಗೊಂಡು ಇದನ್ನು ಎಲ್ಲ ಚೆನ್ನಾಗೆ ಹಿಂಗೆ ಡ್ಯಾಪ್ ಮಾಡಬೇಕು. ಸೊ ಅದು ಇದ್ರಲ್ಲಿ ನೀರಿನ ಅಂಶ ಇರಬಾರ್ದು. ಸೊ ಚೆನ್ನಾಗಿ ಒರೆಸ್ಬಿಟ್ಟು ಒಂದು ಬಟ್ಟೆನೋ ಅಥವಾ ಒಂದು ಟಿಶ್ಯೂ ತಗೊಂಡು ಆಮೇಲೆ ಇದನ್ನು ಒಂದು ಗ್ರೇಟರಲ್ಲಿ ಇದನ್ನು ಸಣ್ಣದಾಗೆ ತುರ್ಕೊಳ್ಳೋಣ. ಸೊ ಈ ಥರ ತುರ್ಕೊಬೇಕು. ನೋಡಿ, ಈ ಥರ ತುರಿದಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಅದು ಒಂದು 5 ನಿಮಿಷ ಬಿಡೋಣ ಮಿಕ್ಸ್ ಮಾಡಿಬಿಟ್ಟು. ಸೊ ಅದು ನೀರೆಲ್ಲ ಸ್ವಲ್ಪ ಬಿಡಲಿ. ಸೊ ಅದು ನೀರು ಬಿಟ್ಟ ಮೇಲೆ ನೀರನ್ನೆಲ್ಲ ಹಿಂಡ್ಕೊಬೇಕು. ಸೊ ಇದನ್ನು ಹೀಗೆ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟಿರೋಣ. ಸೊ 5 ನಿಮಿಷ ಆಗಿದೆ. ಸೊ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಹಿಂಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಅದರದ್ದು ನೀರೆಲ್ಲ ಚೆನ್ನಾಗಿ ಹಿಂಡಿ ತೆಗೆದಿದ್ದೀನಿ. ಸೊ ಈ ನೀರಿನಲ್ಲೇ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಇದಕ್ಕೆ ಇವಾಗ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. 1-1.5 ಸ್ಪೂನ್ ಹಾಕ್ಬೋದು. ಸೊ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಆವಾಗಲೇನೋ ಒಂದು ಸ್ವಲ್ಪ ಹಾಕಿದ್ವಲ್ಲ, ಸೊ ನೋಡಿ ಹಾಕ್ಕೊಬೋದು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದು ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಇದು ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಅಜ್ವೈನ್ ಹಾಕ್ಕೊಳ್ತೀನಿ. ಸೊ ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅಜ್ವೈನ್ ಹಾಕ್ತಾಯಿದ್ದೀನಿ. ಈ ಮಿಕ್ಸ್ಚರ್ನ ಈ ಪ್ಯಾನಿಗೆ ಹಾಕೋಣ. ಸೊ ಇದು ಕಮ್ಮಿ ಉರಿಯಲ್ಲಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. 1 ನಿಮಿಷ ಇದನ್ನು ಜಸ್ಟ್ ಅದರಲ್ಲಿರೋ ಮಾಯಿಶ್ಚರು, ತೇವಾಂಶ ಏನಾದರೂ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ. ಆಮೇಲೆ ಸ್ವಲ್ಪ ಹಸಿ ವಾಸನೆಯೂ ಹೋಗುತ್ತೆ ಜಿಂಜರ್ ಗಾರ್ಲಿಕ್ದು ಆಮೇಲೆ ಗೋಬಿದು. ಸೊ ಹೈಯಲ್ಲೇನು ಇಟ್ಕೊಬೇಕಾಗಿಲ್ಲ. ಸೊ ಕಮ್ಮಿ ಉರಿಯಲ್ಲೇ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. 1 ನಿಮಿಷ ಆಗಿದೆ.
ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಈಗ ತಣ್ಣಗಿರೋ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಬಿಡೋಣ ಈ ಮಿಕ್ಸ್ಚರ್ನ. ಸೊ ಬೇಗ ತಣ್ಣಗಾಗುತ್ತೆ. ಸೊ ಈಗ ಮಿಕ್ಸ್ಚರ್ ಫಿಲ್ಲಿಂಗ್ ತಣ್ಣಗಾಗ್ತಿರುವಾಗ ನಾವಿಲ್ಲಿ ಡೋನ ಪ್ರಿಪೇರ್ ಮಾಡ್ಕೊಳ್ಳೋಣ ಹಿಟ್ಟನ್ನ. ಸೊ ಇದಕ್ಕೆ 2.5 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಒಂದು ಚಿಟಿಕೆ ಉಪ್ಪು. ಆಮೇಲೆ 1 ಟೀ ಸ್ಪೂನು ಇದು ಕಡಲೆ ಹಿಟ್ಟು ತೊಗೊಂಡಿದ್ದೆ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ. ಸೊ ಈ ಕಾಲಿಫ್ಲವರ್ದು ನೀರಿತ್ತಲ್ಲ, ಆ ನೀರಿನಲ್ಲೇ ಇವಾಗ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೊ ಒಂದೇ ಸರಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡು ಇದನ್ನು ಒಂದು ಸಾಫ್ಟ್ ಡೋ ಆಗಿ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗೇ ನಾದ್ಕೊಬೇಕು. ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಸವರ್ಬಿಟ್ಟು ಇದನ್ನು ಒಂದು 15 ನಿಮಿಷ ರೆಸ್ಟ್ ಆಗಕ್ಕೆ ಬಿಡೋಣ. ಸೊ ಒಂದು ಒದ್ದೆ ಬಟ್ಟೆಯಲ್ಲಿ ಇದನ್ನು ಚೆನ್ನಾಗಿ ಕವರ್ ಮಾಡಿಬಿಟ್ಟು ಒಂದು 15-20 ನಿಮಿಷ ಇದನ್ನು ಚೆನ್ನಾಗಿ ರೆಸ್ಟ್ ಆಗಲಿ. ಸೊ ಈಗ ಈ ಮಿಕ್ಸ್ಚರ್ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಯಾಗಿ ಫಿಲ್ಲಿಂಗಾಗಿ ಮಾಡಿಟ್ಕೊಳ್ಳೋಣ. ಈಗ ಒಂದು 15-20 ನಿಮಿಷ ಆಗಿದೆ. ಸೊ ಇದನ್ನು ಇನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ಸೊ ನೋಡಿ ಎಷ್ಟು ಸಾಫ್ಟಾಗಿ ಇರಬೇಕು. ಸೊ ಈಗ ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಕೊಂಡು ಆಮೇಲೆ ಈ ಫಿಲ್ಲಿಂಗ್ನ ಅದರಲ್ಲಿ ಹಾಕೋಣ. ಸೊ ನೋಡಿ ಈ ಥರ ಸಣ್ಣದಾಗಿ ಒಂದು ಉಂಡೆ ತೊಗೊಂಡಿದ್ದೀನಿ. ಅದನ್ನು ಇವಾಗ ಸ್ವಲ್ಪ ಈ ಗೋಧಿ ಹಿಟ್ಟಲ್ಲಿ ಹತ್ಕೊಳ್ಳೋಣ. ಇದನ್ನು ಫ್ಲ್ಯಾಟ್ ಮಾಡಿಬಿಟ್ಟು ಈ ಥರ ಚಿಕ್ಕದಾಗೆ ಲಟ್ಟಿಸ್ಕೊಳ್ಳೋಣ. ಈ ಥರ ಒಂದು ಚಿಕ್ಕ ಚಪಾತಿ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಫಿಲ್ಲಿಂಗು, ಸೊ ಅದನ್ನು ಇಡೋಣ. ಸೊ ಈ ಥರ ಪ್ರೆಸ್ ಮಾಡಿ ಇವಾಗ ಇದನ್ನು ಈ ಥರ ಪ್ಲೀಟ್ಸ್ ಮಾಡಿಕೊಂಡು ಇದನ್ನು ಕವರ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಸೊ ಹಿಟ್ಟು ಜಾಸ್ತಿ ಆದರೆ ಇದನ್ನು ತೆಗೆದ್ಬಿಡ್ಬೋದು. ಸೊ ನೋಡಿ ಈ ಥರ ಕವರ್ ಮಾಡ್ಕೊಬೇಕು. ಸೊ ಇದನ್ನು ಚೆನ್ನಾಗಿ ಎಲ್ಲೂ ಅದು ಬರ್ದಿರೋ ಇರೋ ಹಾಗೆ ಲಾಕ್ ಮಾಡ್ಕೊಬೇಕು. ಸೊ ನೋಡಿ, ಸೊ ಇನ್ನೊಂದು ಹೀಗೆ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇದೆಯಲ್ಲ, ಇದನ್ನು ಸೆಂಟ್ರಲ್ಲಿ ಇಟ್ಬಿಟ್ಟು ಈ ಥರ ತಟ್ಟಿ ಆಮೇಲೆ ಅದನ್ನು ಸೈಡ್ಸ್ನ ಕವರ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಇದೆಯಲ್ಲ, ಈ ಥರ ಇದನ್ನು ಒಳಗೆ ಇದು ಮಾಡಿ ಇಟ್ಕೊಂಡು ಹಿಂಗೆ ಸುತ್ತಲೂ ಅದನ್ನು ಹಿಂಗೆ ಲಾಕ್ ಮಾಡ್ಕೊಳೋದು. ಸೊ ಹಿಟ್ಟು ಜಾಸ್ತಿ ಆಗಿದ್ದರೆ ಇದನ್ನು ತೆಗೆದುಬಿಡ್ಬೋದು. ನೋಡಿ, ಸೊ ಇವಾಗ ಇದು ಕಂಪ್ಲೀಟಾಗಿ ಒಳಗಿದೆ. ಸೊ ಈಗ ಇದನ್ನು ಲಟ್ಸೋಣ. ಸೊ ಈಗ ಇದನ್ನು ಸ್ವಲ್ಪ ಸೀಟಲ್ಲಿ ಹತ್ಕೊಂಡು, ಸೊ ನಾನು ಯಾವಾಗಲೂ ಒಂದು ಶೀಟ್ ಇಟ್ಕೊತೀನಿ. ಸೊ ಶೀಟ್ ಮೇಲೆ ಲಟ್ಸೋದು. ಸೊ ಫಸ್ಟ್ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನಿಮಗೆ ಎಷ್ಟಾಗುತ್ತೋ ಅಷ್ಟು ಫ್ಲ್ಯಾಟ್ ಮಾಡ್ಕೊಬೋದು.
ಸೊ ಇದು ಎಲ್ಲ ಒಳಗಿರೋ ಫಿಲ್ಲಿಂಗು ಎಲ್ಲ ಕಡೆ ಸ್ಪ್ರೆಡ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಈಗ ಇದನ್ನು ನಿಧಾನಕ್ಕೆ ಲಟ್ಸೋಣ. ನೋಡಿ ಈ ಥರ ಲಟ್ಸ್ಕೊಂಡಿದ್ದೀನಿ. ಸೊ ಯಾವಾಗ ಒಳಗಿರೋ ಫಿಲ್ಲಿಂಗ್ ಆಚೆ ಬರುತ್ತೆ ಅನ್ನೋವಾಗ ಸಾಕಷ್ಟು ಲಟ್ಸಿದ್ರೆ ಸಾಕು. ಸೊ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದೇನು ಬೇಡ. ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಅದು ಬಿಸಿ ಆಗಿದೆ. ಸೊ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ಒರೆಸೋಣ. ಸೊ ಇದನ್ನು ಹಾಕ್ತಾ ಇದ್ದೀನಿ. ಸೊ ಒಂದು ಸೈಡ್ ಇದು ಸ್ವಲ್ಪ ಇದಾಗಿದೆ. ಈಗ ಇದನ್ನು ತಿರುಗಿಸೋಣ. ಸೊ ಇದಕ್ಕೆ ಈಗ ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ಇನ್ನೊಂದು ಸೈಡ್ ತಿರುಗಿಸಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರುತ್ತೆ. ತಿರುಗಿಸೋಣ. ನೋಡಿ ಚೆನ್ನಾಗಿ ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡ್ಕೊಬೇಕು. ಸೊ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಸವರೋಣ. ಇದನ್ನು ತೆಗೆಯೋಣ. ಸೊ ಇನ್ನೊಂದು ಹೀಗೆ ಮಾಡೋಣ. ಸೊ ಇನ್ನೊಂದು ಅದೇ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿಟ್ಟು ಲಟ್ಕೊಂಡು ಸೊ ಕೈನಲ್ಲಿ ಫಸ್ಟ್ ಪ್ರೆಸ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು. ಸೊ ಅದು ಆವಾಗ ಏನಾಗುತ್ತೆ, ಒಳಗಿರೋ ಫಿಲ್ಲಿಂಗ್ ಎಲ್ಲ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಆಮೇಲೆ ಲೈಟಾಗಿ ಈ ರೋಲ್ ಮಾಡ್ಕೊಳ್ಳೋಣ ಎಲ್ಲ ಸೈಡು ಕರೆಕ್ಟಾಗಿ. ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನ ತವ ಮೇಲೆ ಹಾಕೋಣ. ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ. ಟಿಶ್ಯೂ ಹಚ್ಕೊಳ್ಳೋಣ. ಸೊ ಈಗ ತಿರುಗಿಸೋಣ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ.
ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಎಣ್ಣೆ ಯಾವುದಾದ್ರೂ ಹಾಕ್ಬೋದು, ತುಪ್ಪನೂ ಹಾಕ್ಬೋದು. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಸವರೋಣ. ಈ ಸೈಡು ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ. ಸೊ ಈಗ ಇದನ್ನು ತೆಗೆಯೋಣ. ಸೊ ಬೇರೆದು ಇದೇ ಥರ ಮಾಡ್ಕೊತೀನಿ. ಸೊ ಗೋಬಿ ಪರೋಟ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ. ಸೊ ನೀವು ಟ್ರೈ ಮಾಡಿ. ಸೊ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಸೂಪರಾಗಿರುತ್ತೆ ರುಚಿ. ಸೊ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ಸೊ ನೀವು ಟ್ರೈ ಮಾಡ್ತಿರಲ್ಲ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಇದನ್ನು ಮೊಸರು, ಗಟ್ಟಿ ಮೊಸರು ಅಥವಾ ಉಪ್ಪಿನಕಾಯಿ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಗೋಬಿ ಪರೋಟ. ಆಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಐಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. Have a great day.